ಸೋಮವಾರದಿಂದ ನಡೆಯುವ ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಮತ್ತು ಲಿಂಗಾಯತರು ಸಿಡಿದೆದ್ದಿದ್ದಾರೆ. ಇದೀಗ ಬ್ರಾಹ್ಮಣ ಉಪಪಂಗಡಗಳ ಪಟ್ಟಿಯಲ್ಲಿ ಗೊಂದಲಗಳು ಕಂಡುಬಂದಿವೆ. ಇದೇ ಕಾರಣಕ್ಕೆ ಸಚಿವ ಗುಂಡೂರಾವ್ ಸಿಡಿದೆದ್ದಿದ್ದಾರೆ. ಜಾತಿ ಗಣತಿಯಲ್ಲಿ ನಿಲ್ಲದ ಸಾಲು ಸಾಲು ಎಡವಟ್ಟು. ಒಕ್ಕಲಿಗ ಲಿಂಗಾಯತ ಬಳಿಕ ಬ್ರಾಹ್ಮಣರ ಆಕ್ಷೇಪ. ಕರ್ನಾಟಕದಲ್ಲಿ ಜಾತಿ ಗಣತಿ ಕಿಚ್ಚು ದೊಡ್ಡದಾಗ್ತಿದೆ. ಒಕ್ಕಲಿಗ ಲಿಂಗಾಯತರಂತೂ ಬಹಿರಂಗ ಸಮರ ಸಾರಿದ್ದಾರೆ. ಇದೀಗ ಬ್ರಾಹ್ಮಣರು ಕೂಡ ಸಿಡಿದೆದ್ದಿದ್ದಾರೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮ ಸೇರಿಸಿದ್ದಕ್ಕೆ ಹಿಂದುಳಿದ ಆಯೋಗಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಬ್ರಾಹ್ಮಣ, ಸ್ಮಾರ್ತ ಬ್ರಾಹ್ಮಣ, ಹೊಯ್ಸಳ ಕರ್ನಾಟಕ, ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ಉಲ್ಲೇಖ ಮಾಡಿದ್ದೀರಿ. ಅದನ್ನು ಕೂಡಲೇ ರದ್ದು ಮಾಡಿ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜಾತಿ ಗಣತಿ ಎಡವಟ್ಟು. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ, ಕ್ರಮ ಸಂಖ್ಯೆ 1384ರಲ್ಲಿ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂದು ಉಲ್ಲೇಖ ಮಾಡಲಾಗಿದೆ. ಅದು ನೋಡಿ, ಈಗ ಅದ್ರ ಬಗ್ಗೆ ನಾನು ಕೂಡ ಪತ್ರ ಬರೆದಿದ್ದೀನಿ. ಆ ಥರದ್ದೆಲ್ಲ ಸೇರಿಸಬಾರ್ದು ಅಂತ. ಅದು ಏನಾಗಿದೆ, ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನು, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರವೂ ಕೂಡ ಬರೆದಿದ್ದೀನಿ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರ ಸೇರಿಸಿಲ್ಲ, ಮುಸ್ಲಿಂ ಧರ್ಮಕ್ಕೂ ಹಿಂದೂ ಜಾತಿ ಸೇರಿಸಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನು ಕೈಬಿಡಬೇಕು ಎಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಈ ಗೊಂದಲಗಳನ್ನು ನಿವಾರಿಸಲು ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮೊದಲಿಗೆ ಬ್ರಾಹ್ಮಣ ಜಾತಿಯನ್ನ ಒಂದೇ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಬೇಕು. ನಂತರ ಉಪಪಂಗಡಗಳನ್ನು ಪ್ರತ್ಯೇಕ ಕ್ರಮ ಸಂಖ್ಯೆಗಳು ಅಥವಾ ಎಬಿಸಿ ಅಕ್ಷರಗಳನ್ನು ಬಳಸಿ ಪಟ್ಟಿ ಮಾಡಬೇಕು. ಈ ರೀತಿ ಕ್ರಮಬದ್ಧವಾಗಿ ನಮೂದಿಸಿದರೆ ಸಮುದಾಯದ ಒಟ್ಟು ಜನಸಂಖ್ಯೆಯನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜಾತಿ ಗಣತಿ ಸಂಘರ್ಷ ಶುರುವಾಗಿದೆ. ಸ್ವಪಕ್ಷೀಯರೇ ವಿರೋಧ ಮಾಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಮನ ಕರಗಿದೆ. ಆದರೆ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಸರ್ವೆ ನಡೆಸಲಾಗ್ತದೆ ಅಂತ ಹೇಳಿದ್ದಾರೆ. ನಿಗದಿಯಂತೆ ಜಾತಿ ಗಣತಿ ನಡೆಸಲು ಅಧಿಕೃತ ಆದೇಶ. ಸರ್ವೆ ಮುಂದೂಡಿದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಜಾತಿಗಳ ಹೆಸರಿನ ವಿವಾದದಿಂದ ಕರ್ನಾಟಕ ಸರ್ಕಾರದ ಸಮೀಕ್ಷೆಯ ಭವಿಷ್ಯಕ್ಕೆ ಆವರಿಸಿದ್ದ ಅನಿಶ್ಚಿತತೆ ಕಾರ್ಮೋಡ ಕರಗಿದೆ. ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿ ನಿಗದಿಯಂತೆ ಸೋಮವಾರದಿಂದ ಜಾತಿ ಗಣತಿ ನಡೆಸಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸರ್ವೆ. ಜಾತಿಗಳ ಹೆಸರಿನ ವಿವಾದದಿಂದ ಕರ್ನಾಟಕ ಸರ್ಕಾರದ ಸಮೀಕ್ಷೆಯ ಭವಿಷ್ಯಕ್ಕೆ ಆವರಿಸಿದ್ದ ಅನಿಶ್ಚಿತತೆ ಕಾರ್ಮೋಡ ಕರಗಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಜಾತಿ ಜೊತೆ ಕ್ರಿಶ್ಚಿಯನ್ ಪದ ಕೈಬಿಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಈ ಹಿಂದೆ ಘೋಷಿಸಿದಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯಲಿದೆ. ಈ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ. ಸಮೀಕ್ಷೆಯಿಂದ ಹಿಂದೆ ಸರಿಯದಂತೆ ಹೈಕಮಾಂಡ್ ಆದೇಶ ನೀಡಿದೆಯಂತೆ. ಜಾತಿ ಗಣತಿ ಮುಂದೂಡಿಕೆ ಮಾಡಿದರೆ ವಿಪಕ್ಷಗಳಿಗೆ ಲಾಭ ಆಗಲಿದೆ, ಸರ್ಕಾರಕ್ಕೆ ಮುಜುಗರ ಆಗಲಿದೆ. ಒಂದ್ ವೇಳೆ ಮುಂದೂಡಿಕೆ ಮಾಡಿದರೆ ಇನ್ನಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಗೊಂದಲದಿಂದ ಇತರೆ ಸಮುದಾಯಗಳಿಗೆ ಬೇರೆ ಸಂದೇಶ ರವಾನೆಯಾಗುತ್ತೆ. ಕರ್ನಾಟಕದ ಜಾತಿ ಗಣತಿ ಮೇಲೆ ಬೇರೆ ರಾಜ್ಯಗಳ ಕಣ್ಣು ನೆಟ್ಟಿದೆ. ದಸರಾ ನಂತರ ಸರ್ವೆ ಮಾಡಲು ಮುಂದಾದ್ರೆ ಸಿಬ್ಬಂದಿ ಕೊರತೆ ಉಂಟಾಗುತ್ತೆ. ದಿನ ಮುಂದೂಡಿಕೆ ಮಾಡಿದರೆ ಸರ್ಕಾರಕ್ಕೆ ತಾಂತ್ರಿಕವಾಗಿ ತಲೆಬಿಸಿ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಮುಂದೆ ಅನ್ಯದಾರಿ ಇಲ್ಲದಂತಾಗಿದೆ. ಜಾತಿ ಜೊತೆ ಕ್ರಿಶ್ಚಿಯನ್ ಪದ ಕೈ ಬಿಡಲು ನಿರ್ಧಾರ.
ಹಿಂದುಳಿದ ವರ್ಗಗಳ ಆಯೋಗದಿಂದ ಸಿದ್ಧಪಡಿಸಿದ ಜಾತಿ ಪಟ್ಟಿಯಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಜೋಡಿಸಿ ಸೇರಿಸಲಾಗಿತ್ತು. ಈ ಪಟ್ಟಿಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ವಿಪಕ್ಷಗಳು ಹಿಂದೂ ಸಮುದಾಯ ಮಾತ್ರವಲ್ಲದ ಸಂಪುಟ ಸಭೆಯಲ್ಲಿ ಸಚಿವರೇ ಭಾರಿ ವಿರೋಧ ವ್ಯಕ್ತಪಡಿಸಿದರು. ಕೆಲವರು ಸಮೀಕ್ಷೆ ಮುಂದೂಡುವಂತೆ ಬಿಗಿಪಟ್ಟು ಹಿಡಿದಿದ್ರು. ಈ ಎಲ್ಲ ಒತ್ತಡಗಳಿಗೆ ಮಣಿದ ಸಿಎಂ ಸಿದ್ದರಾಮಯ್ಯ ಜಾತಿ ಜೊತೆಗೆ ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸಿರುವ ಕಲಂಗಳನ್ನು ತೆಗೆಯುವಂತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋಮವಾರದಿಂದ ನಡೆಯುವ ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಮತ್ತು ಲಿಂಗಾಯತರು ಸಿಡಿದೆದ್ದಿದ್ದಾರೆ. ಇದೀಗ ಬ್ರಾಹ್ಮಣ ಉಪಪಂಗಡಗಳ ಪಟ್ಟಿಯಲ್ಲಿ ಗೊಂದಲಗಳು ಕಂಡುಬಂದಿವೆ. ಇದೇ ಕಾರಣಕ್ಕೆ ಸಚಿವ ಗುಂಡೂರಾವ್ ಸಿಡಿದೆದ್ದಿದ್ದಾರೆ. ಜಾತಿ ಗಣತಿಯಲ್ಲಿ ನಿಲ್ಲದ ಸಾಲು ಸಾಲು ಎಡವಟ್ಟು. ಒಕ್ಕಲಿಗ ಲಿಂಗಾಯತ ಬಳಿಕ ಬ್ರಾಹ್ಮಣರ ಆಕ್ಷೇಪ. ಕರ್ನಾಟಕದಲ್ಲಿ ಜಾತಿ ಗಣತಿ ಕಿಚ್ಚು ದೊಡ್ಡದಾಗ್ತಿದೆ. ಒಕ್ಕಲಿಗ ಲಿಂಗಾಯತರಂತೂ ಬಹಿರಂಗ ಸಮರ ಸಾರಿದ್ದಾರೆ. ಇದೀಗ ಬ್ರಾಹ್ಮಣರು ಕೂಡ ಸಿಡಿದೆದ್ದಿದ್ದಾರೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮ ಸೇರಿಸಿದ್ದಕ್ಕೆ ಹಿಂದುಳಿದ ಆಯೋಗಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಬ್ರಾಹ್ಮಣ, ಸ್ಮಾರ್ತ ಬ್ರಾಹ್ಮಣ, ಹೊಯ್ಸಳ ಕರ್ನಾಟಕ, ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ಉಲ್ಲೇಖ ಮಾಡಿದ್ದೀರಿ. ಅದನ್ನು ಕೂಡಲೇ ರದ್ದು ಮಾಡಿ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜಾತಿ ಗಣತಿ ಎಡವಟ್ಟು. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ, ಕ್ರಮ ಸಂಖ್ಯೆ 1384ರಲ್ಲಿ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂದು ಉಲ್ಲೇಖ ಮಾಡಲಾಗಿದೆ. ಅದು ನೋಡಿ, ಈಗ ಅದ್ರ ಬಗ್ಗೆ ನಾನು ಕೂಡ ಪತ್ರ ಬರೆದಿದ್ದೀನಿ, ಆ ಥರದ್ದೆಲ್ಲ ಸೇರಿಸಬಾರ್ದು ಅಂತ. ಅದು ಏನಾಗಿದೆ, ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನು, ಅದೆರಡೂ ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರವೂ ಕೂಡ ಬರೆದಿದ್ದೀನಿ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರ ಸೇರಿಸಿಲ್ಲ, ಮುಸ್ಲಿಂ ಧರ್ಮಕ್ಕೂ ಹಿಂದೂ ಜಾತಿ ಸೇರಿಸಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನು ಕೈಬಿಡಬೇಕು ಎಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಈ ಗೊಂದಲಗಳನ್ನು ನಿವಾರಿಸಲು ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮೊದಲಿಗೆ ಬ್ರಾಹ್ಮಣ ಜಾತಿಯನ್ನ ಒಂದೇ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಬೇಕು. ನಂತರ ಉಪಪಂಗಡಗಳನ್ನು ಪ್ರತ್ಯೇಕ ಕ್ರಮ ಸಂಖ್ಯೆಗಳು ಅಥವಾ ABC ಅಕ್ಷರಗಳನ್ನು ಬಳಸಿ ಪಟ್ಟಿ ಮಾಡಬೇಕು. ಈ ರೀತಿ ಕ್ರಮಬದ್ಧವಾಗಿ ನಮೂದಿಸಿದರೆ ಸಮುದಾಯದ ಒಟ್ಟು ಜನಸಂಖ್ಯೆಯನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.